ಸಾಯಿಸೋರ್ಗೆ ಗೊತ್ತಿಲ್ಲ ನಾವು ಯಾಕೆ ಸಾಯ್ತಾ ಇದ್ದೀವಿ ಅಂತ, ಸಾಯಿಸೋರ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಯಾಕೆ ಸಾಯಿಸ್ತಾ ಇದ್ದಾರೆ ಅಂತ, ಈ ಸಾವಿನ ಪ್ರತಿಫಲ ಯಾರು ತಿಂತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಇದರ ಮೇಲೆ ಯಾರು ರಾಜಕೀಯ ಸೌಧಗಳನ್ನ ಕಟ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಾಯೋರು ಮಾತ್ರ ಬಡವರ ಮಕ್ಕಳು, ಇದರಲ್ಲಿ ಲಾಭ ಪಡ್ಕೊಂಡು ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇರೋರು ಬೇರೆಯವರು. ಮಂಗಳೂರಿಗೆ ಶಾಪ ಏನಾದ್ರೂ ತಟ್ಟಿದೆಯಾ? ಮಂಗಳೂರಲ್ಲಿ ಯಾರ ಶಾಪ ತಟ್ಟಿದೆ? ಈ ಶಾಪದಿಂದ ವಿಮುಕ್ತಿ ಮಂಗಳೂರಿಗೆ ಯಾವಾಗ? ಬದಲಾವಣೆ ಯಾವಾಗ? ಅಮಾಯಕರ ಕೊಲೆ ಅಂತಾರೆ, ಹಿಂದೂಗಳ ಕೊಲೆ ಅಂತಾರೆ, ಮುಸಲ್ಮಾನರ ಕೊಲೆ ಅಂತಾರೆ, ಕೊಲೆ ಕೊಲೆ ಕೊಲೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ವಾಸಿಸುವ ಜಿಲ್ಲೆ ಅಂತಾರೆ. ಪ್ರತಿ ಬಾರಿಯೂ ಕೂಡ ಯಾವುದೇ ರಿಸಲ್ಟ್ ಬಂದರೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಅಂತಾರೆ. ಇಂತಹ ಬುದ್ಧಿವಂತರು ಮನುಷ್ಯರನ್ನ ಕೊಲ್ಕೊಂಡು ದಿನ ಬೆಳಗಾದ್ರೆ ಹೆಣಗಳ ಸುದ್ದಿಗಳನ್ನು ಓದುವಂತ ದಯನೀಯ ಪರಿಸ್ಥಿತಿ ಈ ಜಿಲ್ಲೆಗೆ ಬಂದಿದೆಯಾ? ಇದನ್ನ ಕಂಟ್ರೋಲ್ ಮಾಡಬೇಕಾದವರು ಯಾರು? ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ, ಕುರಾನ್ ಆಗ್ಲಿ, ಬೈಬಲ್ ಆಗ್ಲಿ, ಭಗವದ್ಗೀತೆ ಆಗ್ಲಿ ಈ ತರ ಹೆಣ ರಕ್ತದ ಪಾಠ ಮಾಡಲ್ಲ, ಶಾಂತಿಯ ಪಾಠ. ಈ ರೀತಿಯಾದಂತಹ ಕೊಲೆಗಳಿಗೆ, ಈ ರೀತಿಯಾದಂತಹ ಉದ್ವಿಗ್ನತೆಗೆ, ಈ ರೀತಿಯಾದಂತಹ ದ್ವೇಷಕ್ಕೆ ತಂಪೆರೆಯುವ ನೀರಾಗಬೇಕೇ ಹೊರತು ಉಗ್ರ ಭಾಷಣಗಳನ್ನ ಮಾಡಿ ಪೆಟ್ರೋಲ್ ಸುರಿದು ಇನ್ನಷ್ಟು ಅದನ್ನ ಜ್ವಾಲಾಮುಖಿವಂತೆ ಆ ಸ್ಫೋಟ ಮಾಡೋದು ಸರಿ ಅಲ್ಲ. ಇವತ್ತು ಮತ್ತೊಂದು ಕೊಲೆ ಆಗಿದೆ ಮಂಗಳೂರಲ್ಲಿ. ಇದು ಯಾವ ಕಾರಣಕ್ಕೆ? ಮಂಗಳೂರು ಉಸ್ತುವಾರಿ ಸಚಿವರು ಎಕ್ಸ್ ಅಲ್ಲಿ ಬರ್ಕೊಳ್ತಾರೆ ಇದು ಆ ಥರದೇ ಕೊಲೆ ಇರಬಹುದು ಅಂತ. ಹಾಗಾದ್ರೆ ಏನ್ ಮಾಡ್ತಾ ಇದೆ ಈ ರಾಜ್ಯದ ಕಾನೂನು ವ್ಯವಸ್ಥೆ? ಈ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಸತ್ತಂತಹ ಕುಟುಂಬಗಳಿಗೆ 2 ದಿನ ಸಾಂತ್ವನ ಹೇಳ್ತೀರಿ, ನೀವು ರಾಜಕೀಯ ಪಕ್ಷಗಳು ಭೇಟಿ ಕೊಡ್ತೀರಿ, ಅಲ್ಲಿ ಉಗ್ರ ಭಾಷಣಗಳನ್ನ ಮಾಡ್ತೀರಿ, NIA ಅಂತೀರಿ, ಇನ್ನೇನು ಅಂತೀರಿ, ಮತ್ತೊಂದು ಅಂತೀರಿ. ನೀವು ಕೋಮಿಗೊಂದು ಧರ್ಮಕ್ಕೊಂದು ಪಾರ್ಟಿಗಳು ಹೋಗ್ತೀರಿ, ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನೋಡಲ್ಲ. ಮೊನ್ನೆ BJP ಹೋಗಿತ್ತು, ಇವತ್ತು ಕಾಂಗ್ರೆಸ್ ಹೋಗುತ್ತೆ, ನಾಳೆ ಮತ್ತೊಂದು ಹೋಗುತ್ತೆ. ಸತ್ತವನ ಕುಟುಂಬದ ಪರಿಸ್ಥಿತಿ ಏನು? ಆ ತಾಯಿ ಹೊಟ್ಟೆ ಕರಳು ಹಿಂಡಿ ದಿನ ಹೊಯ್ಕೋತಾಳಲ್ಲ ಆ ತಾಯಿ, ಆಕೆಯ ನೋವಿಗೆ ಬೆಲೆ ಕಟ್ಟೋರು ಯಾರ್ರೀ? ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ 9 ತಿಂಗಳು ನಾನು ತಾಯಿಯಾಗಿ ಹೇಳ್ತೀನಿ, 9 ತಿಂಗಳು ಹೊತ್ತು ಸಾಕಿ ಸಲಹೆ ಬೆಳೆಸಿರ್ತೀವಿ ಮಕ್ಕಳನ್ನ. ಈ ತರ ಯಾವುದೋ ವಿಚಾರಕ್ಕೆ ಕ್ಷುಲ್ಲಕವಾಗಿ ಬೀದಿ ಹೆಣ ಆಗಿ ರಕ್ತ ಸೋರ್ಸ್ಕೊಂಡು ಕತ್ತಿ ಮಚ್ಚು ತಲ್ವಾರ್ಗಳಿಂದ ನನ್ನ ಮಗ ಸಾಯ್ತಾನೆ ಅಂದ್ರೆ ಆ ತಾಯಿಗೆ ಹೆಂಗಾಗ್ಬೇಡ ರೀ? ಆಕೆ ಹೇಳ್ಕೊಟ್ಟಿರ್ತಾಳ ನೀನ್ ಸಾಯಿ ಮಗನೆ ಅಂತ. ದೇಶ ಕಾಯ್ತಾ ವೀರ ಸೇನಾನಿಯಾಗಿ ಶತ್ರುವಿನ ಗುಂಡಿಗೆ ಎದೆಯೊಡ್ಡಿ ಸತ್ತಾಗ ಆ ತಾಯಿ ಹೆಮ್ಮೆ ಪಡ್ತಾಳೆ ಹೊರತು ಈ ತರ ಧರ್ಮದ ಕಾರಣಕ್ಕೆ, ದ್ವೇಷದ ಕಾರಣಕ್ಕೆ, ಹಿಂಸೆಯ ಕಾರಣಕ್ಕೆ ಬೀದಿ ಹೆಣ ಆದ್ರೆ ಯಾವ ತಾಯಿನೂ ಸಹಿಸಲ್ಲ. ಇದನ್ನ ಹುತಾತ್ಮರು ಅನ್ನಲ್ಲ. ಪ್ರೇರೇಪಣೆಗೆ ಒಳಗಾಗಿ ಯಾಕಪ್ಪ ನೀವು ಹಿಂಗ್ ಮಾಡ್ತಾ ಇದ್ದೀರಾ? ಏನ್ ಸಿಗುತ್ತೆ ನಿಮ್ಗೆ? ಸತ್ತವರ ತಂದೆ ತಾಯಿಗಳಿಗೆ ಪುತ್ರ ಶೋಕಂ ನಿರಂತರಂ. ದಿನ ಬೆಳಗಾದ್ರೆ ಅಳ್ತಾರೆ ರೀ ತಂದೆ ತಾಯಿಗಳು. ಏನಾಗ್ತಾ ಇದೆ ಮಂಗಳೂರಲ್ಲಿ? ನಿಜವಾಗ್ಲೂ ಒಬ್ಬ ತಾಯಿಯಾಗಿ ಪ್ರತಿ ಬಾರಿಯೂ 1 ಅಲ್ಲ 2 ಅಲ್ಲ 3 ಅಲ್ಲ, ಅದು ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಮನುಷ್ಯರೇ, ರಕ್ತ ರಕ್ತಾನೆ, ಎಲ್ಲರದು ರಕ್ತ ಕೆಂಪು, ನೋವು ನೋವೇ, ಸಂಕಟನೇ. ಯಾರು ಬದಲಾವಣೆ ತರೋರು? ಯಾಕೆ ಎಲ್ಲ ಕೋಮಿನವರು ಒಟ್ಟಾಗಿ ಈ ಸಮಾಜ ವಿರೋಧಿ ಶಕ್ತಿಗಳನ್ನ ನೀವು ಯಾಕೆ ಹಿಮ್ಮೆಟ್ಸಲ್ಲ? ನೀವು ಯಾಕೆ ಒಂದಾಗಲ್ಲ? ನೀವು ಯಾಕೆ ಶಾಂತಿಯ ಮಂತ್ರ ಜಪಿಸಲ್ಲ? ನೀವು ಯಾಕೆ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಇದರ ವಿರುದ್ಧ ಯಾವಾಗ ಹೋರಾಡ್ತೀರಾ? ಯಾವಾಗ ಇದನ್ನು ತಡೀತೀರಾ? ಕೋಮು ಸೌಹಾರ್ದತೆಗೆ ಹೆಸರಾಗಿದ್ದಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಬದಲಾವಣೆ ಆಗಿದೆ? ದ್ವೇಷಕ್ಕೋಸ್ಕರವಾಗಿ ಅಮಾಯಕ ಯುವಕರನ್ನ ಬಲಿ ತಗೊಳ್ತಾ ಇದ್ದಾರಲ್ಲ, ಅವರನ್ನ ಇವರು, ಇವರನ್ನ ಅವರು, ಅವರನ್ನ ಇವರು, ಅವರನ್ನ ಇವರು. ಯಾರ ಶ್ರೀಕಾಂತ್ ಶೆಟ್ಟಿ ಅಂತೇಳಿ ಭಾಷಣ ಮಾಡ್ತಾರಲ್ಲ, ನೆತ್ತರಿಗೆ ನೆತ್ತರು, ನೆತ್ತರಿಗೆ ನೆತ್ತರು, ಎಲ್ಲಿ ಕೊಡ್ತೀವಿ ಅಂತ ಗೊತ್ತಿಲ್ಲ ಅಂತೇಳಿ ವೇದಿಕೆಯ ಮೇಲೆ ಭಾಷಣ ಮಾಡ್ತಾರೆ. ನಮ್ಮ ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರು ಮಾತನ್ನ ಕೇಳಿದ್ರಲ್ಲ, ನಿಜಕ್ಕೂ ಅವ್ರು ಇಲ್ಲಿರುವಂತಹ ಕಾಳಜಿ ನೋಡಿ. ಜೀವ ಕಣ್ರಿ, ಜೀವನ ಕಣ್ರಿ,
ಯಾವುದೋ ರಾಜಕೀಯ ಪಕ್ಷಗಳ ಓಟಿಗೋಸ್ಕರವಾಗಿ, ರಾಜಕೀಯ ಪಕ್ಷಗಳ ಮತಗಳಿಗೋಸ್ಕರವಾಗಿ ಭಾವನೆಗಳನ್ನ ಬಿತ್ತಿ ಯಾಕೆ ಅಮಾಯಕ ಜೀವಗಳನ್ನ ಕಳ್ಕೊಳ್ತಾ ಇದ್ದೀರಿ? ಯಾಕೆ ಅಮಾಯಕ ಜೀವಗಳನ್ನು ಬಲಿ ಕೊಡ್ತಾ ಇದ್ದೀರಿ? ಸುಹಾಸ್ ಶೆಟ್ಟಿ ಆಯ್ತು, ಸುಹಾಸ್ ಶೆಟ್ಟಿಗೆ ಪ್ರತಿಕಾರ ಇನ್ನೊಬ್ರು, ಇವ್ರ ಪ್ರತಿಕಾರಕ್ಕೆ ಇನ್ನೊಬ್ರು. ಎಷ್ಟು ಜನ ಅಂತ ಬಲಿ ಕೊಡ್ತೀರಿ? ಎಷ್ಟು ಜನ ಅಂತ ಬಲಿ ಕೊಡ್ತೀರಿ? ನಿಜಕ್ಕೂ ರಾಧಾ ಹಿರೇಗೌಡರ ಗ್ಯಾರಂಟಿ ನ್ಯೂಸ್ನ ನಮ್ಮೆಲ್ಲರ ರಾಧಕ್ಕ ನಿಜಕ್ಕೂ ಬಹಳ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಆತಂಕವನ್ನ ವ್ಯಕ್ತಪಡಿಸ್ತಾರೆ, ಬದಲಾಗಿ ಅಂತ ಹೇಳ್ತಾರೆ. ಇಂತಹ ವಿಚಾರಗಳು ನ್ಯೂಸ್ ಚಾನೆಲ್ ಬರಬೇಕು ರೀ. ಇಂತಹ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ ಎಲ್ಲ ಬರಬೇಕು. ಇದನ್ನೇ ನಾವು ಕೇಳ್ತಾ ಇರುವಂತದ್ದು. ನೀವು ಸ್ಯಾಟಲೈಟ್ ಚಾನೆಲ್ಗಳು ಯಾರದ್ದನ್ನೋ ಬಿಂಬಿಸೋದಕ್ಕೆ, ನಿಮ್ಗೆ TRPಗೆ, ನಿಮ್ಗೆ ಮಾರ್ಕೆಟಿಂಗ್ಗೆ, ಯಾರನ್ನೋ ಬಿಂಬಿಸೋದಕ್ಕೆ, ಒಂದು ಪಕ್ಷಕ್ಕೆ ಓಟು ಕ್ರೋಢೀಕರಿಸೋದಕ್ಕೆ ನೀವು ಕಾರ್ಯಕರ್ತರಾಗಬೇಡಿ. ಅಲ್ಲಿ ಅಮಾಯಕ ಜೀವಗಳು ಬಲಿ ಆಗ್ತಾ ಇದ್ದಾವೆ. ದ್ವೇಷ ಭಾಷಣಗಳನ್ನ ಇಟ್ಕೊಂಡು ಇವತ್ತು ಬಲಿ ಆಗ್ತಾ ಇರುವುದು ಅಮಾಯಕ ಯುವಕರು. ಎಷ್ಟು ಜನ ರೀ? ಮೊನ್ನೆ ಸುಹಾಸ್ ಶೆಟ್ಟಿ ಆಯ್ತು, ಪ್ರವೀಣ್ ನೆಟ್ಟಾರ್ ಆಯ್ತು, ಹರ್ಷ ಆಯ್ತು, ಪರೇಶ್ ಮಿಶ್ರಾ ಆಯ್ತು, ಶರತ್ ಮಡಿವಾಳ ಆಯ್ತು. ಎಷ್ಟು ಜನ ಬಲಿ ಆಗ್ಬೇಕು? ವೇಣುಗೋಪಾಲ್ ಎಷ್ಟು ಜನ ಬಲಿ ಆಗ್ಬೇಕು? ಅವರ ಜೀವನ ಏನ್ರಿ? ಅವರ ಕುಟುಂಬದ ಜೀವನ ಏನ್ರಿ? ಆ TV ವಿಕ್ರಮ ಅನ್ನೋ ವ್ಯಕ್ತಿ ಬಲಿ ಆಗಿದ ತಕ್ಷಣ ಅಕೌಂಟ್ ನಂಬರ್ ಹಾಕ್ಬಿಡ್ತಾನೆ, ಒಂದಷ್ಟು ಹಣ ಬಂತು ಅಂತಾನೆ, ಹಣವನ್ನ ತಲುಪಿಸ್ದೆ ಅಂತಾನೆ. ಆದ್ರೆ ಹಣ ಜೀವ ತಂದ್ಕೊಡುತ್ತೇನ್ರಿ? ಹಣ ಜೀವ ತಂದ್ಕೊಡುತ್ತಾ? ಈ TV ವಿಕ್ರಮದವರು ಹಿಂದುತ್ವವನ್ನ ಬಳಸ್ಕೊಂಡು, ದೇಶವನ್ನ ಬಳಸ್ಕೊಂಡು, ದ್ವೇಷವನ್ನ ಬಿತ್ತಿ ಇವತ್ತು ಜೀವನ ಮಾಡ್ತಾ ಇರುವಂತ ಒಂದು ಯೂಟ್ಯೂಬ್ ಚಾನೆಲ್ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತಾನಲ್ಲ, ನಾಚಿಕೆ ಆಗಲ್ವಾ? ದಾರಿ ತಪ್ಪಿಸಬಾರ್ದ್ರಿ. ಅಮಾಯಕರ ಜೀವ TV ವಿಕ್ರಮನ ಮಹೇಶ್ ಹೆಗಡೆಗೆ ಯಾವ ರೀತಿ ಜೀವ ಇದೆ, ಅದೇ ರೀತಿ ತಾನೆ ಅವರ ಜೀವಗಳಿರುವಂಥದ್ದು, ಅವರನ್ನು ನಂಬ್ಕೊಂಡಿರುವಂಥದ್ದು. ಕೊನೆಗಾಲದಲ್ಲಿ ವಯಸ್ಸಾದ ತಂದೆ ತಾಯಿಗಳನ್ನ ಯಾರೇ ನೋಡ್ತಾರೆ? ನೀವು ಹಣ ಕೊಡ್ತೀರಿ, ಹಣ ಕೊಟ್ಟಿದ ತಕ್ಷಣ ಎಲ್ಲ ಆಗೋಗ್ಬಿಡುತ್ತಾ? ಅಮಾಯಕರು ಇವತ್ತು ಭಯಭೀತವಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಇವತ್ತು ಕನ್ನಡದಲ್ಲಿ ಇರುವುದೇ 4-5 ಚಾನೆಲ್ಗಳು ಜೀವಂತವಾಗಿ, ಕನ್ನಡದಲ್ಲಿ ಇರುವುದೇ 4-5 ಜೀವಂತ ಚಾನೆಲ್ಗಳು. ಅದರಲ್ಲಿ ನೀವು ಪಕ್ಷಗಳನ್ನ ಓಲೈಕೆ ಮಾಡ್ಕೊಂತೀರಿ, ಪಕ್ಷಗಳನ್ನ ಓಲೈಕೆ ಮಾಡಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಇಂತಹ ವಿಚಾರಗಳು ಏನು ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಹೇಳಿರುವಂತಹ ವಿಚಾರಗಳನ್ನು ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿ, ದ್ವೇಷವನ್ನ ಬಿತ್ತುವಂತವರ ವಿರುದ್ಧ ದನಿ ಎತ್ರಿ, ಅವರಿಗೆ ಪಾಠ ಹೇಳಿ. ಶ್ರೀಕಾಂತ್ ಶೆಟ್ಟಿ ಹೇಳ್ತಾ ಇದಾರಲ್ಲ, ನೆತ್ತರಿಗೆ ನೆತ್ತರು ಅಂತ ಹೇಳ್ತಾರಲ್ಲ, ಅಂತವರಿಗೆ ಕರೆದು ಬುದ್ಧಿ ಹೇಳಿ. ಪ್ರಶ್ನಿಸುವಂತಹ, ಬುದ್ಧಿ ಹೇಳುವಂತಹ ಶಕ್ತಿ ನಿಮ್ಮಲ್ಲಿದೆ. ಯಾಕೆ ಮಾಡ್ತಾ ಇಲ್ಲ ನೀವು? ಪ್ರಚೋದನ ಭಾಷಣಗಳಿಂದ ಎಷ್ಟು ಜೀವಗಳು ಹಾಳಾಗ್ತಾ ಇದಾವೆ ಅಂತ ನಿಮ್ಗೇನಾದ್ರೂ ಗೊತ್ತಿದೆಯೇನೋ? ಕಣ್ಣಿಗೆ ಕಾಣುವಂಥದ್ದಿಷ್ಟು, ಕಾಣದೇ ಇರುವಂಥದ್ದು. ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತು ಎಂತಹ ಆತಂಕದ ಪರಿಸ್ಥಿತಿಯಲ್ಲಿದೆ. ಹಿಂದೂ ಧರ್ಮ ಕಟ್ತೀರಾ? ಹಿಂದೂ ಧರ್ಮವನ್ನು ಕಟ್ಟಬೇಕಾ? ಅದಕ್ಕೆ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಕಟ್ಟಿದ್ರು ಆ ರೀತಿ ಮಾಡ್ರಿ. ಇವತ್ತು ಹಿಂದೂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಬರ್ಬರವಾಗಿ ಹತ್ಯೆ ಆಗಿದೆ, ಅದ್ರ ಬಗ್ಗೆ ಮಾತನಾಡಿ. ಶ್ರೀಕಾಂತ್ ಶೆಟ್ಟಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ, ಯಾಕೆ ಮಾತಾಡೋದಿಲ್ಲ? ಇಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಮಾತ್ರ ಹಿಂದೂ ಧರ್ಮದ ಸಂಘಟನೆನ? ಮುಸಲ್ಮಾನರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಮುಸಲ್ಮಾನರ ಸಂಘಟನೆನ? ಯಾತಕ್ಕೋಸ್ಕರ ಈ ದ್ವೇಷ? ಯಾತಕ್ಕೋಸ್ಕರವಾಗಿ ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮನುಷ್ಯ ಜೀವ ಅನ್ನೋದು ಈ ಸೃಷ್ಟಿ ಕೊಟ್ಟಿರುವಂತ ಒಂದು ವರದಾನ. ಇದು ಒಳ್ಳೆದಕ್ಕೆ ಬಳಸ್ಕೊಳ್ಬೇಕು, ಒಳ್ಳೆ ವಿಚಾರಗಳಿಗೆ ಬಳಸ್ಕೊಳ್ಬೇಕು. ಧರ್ಮದ ನಡುವೆ ಬೆಂಕಿ ಹಚ್ಚಿ ಇಲ್ಲಿ ಅಮಾಯಕ ಯುವಕರನ್ನ ಬಲಿ ಕೊಡ್ತಾ ಇದ್ದೀರಲ್ಲ. ಇವತ್ತು ಮರಳು ತುಂಬಿಸ್ತಾ ಹೋಗಿರುವಂತ ಒಬ್ಬ ಯುವಕನ ಕೊಲೆ ಆಗ್ತದೆ, ಸುಹಾಸ್ ಶೆಟ್ಟಿ ಕೊಲೆ ಆಗುತ್ತೆ. ಅವರನ್ನ ರೌಡಿ ಶೀಟ್ರಿಗೆ ಸೇರಿಸಿದ್ದೇ ಬಿಜೆಪಿ ಪಕ್ಷ. ಇವತ್ತು ಬಿಜೆಪಿ ಪಕ್ಷದವ್ರು ಹೋಗಿ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಎಂತಹ ಡ್ರಾಮಾಗಳು, ಕಣ್ಣು ಮುಂದೆ ಇರುವಂತಹ ವಿಚಾರಗಳು. 25 ಲಕ್ಷ ರೂಪಾಯಿಗೆ ಅಮಾಯಕ ಯುವಕರ ಜೀವ ಹೋಗ್ತಾ ಇದೆ ಅಂತಂದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರೂ ಇಲ್ವಾ? ನಿಜಕ್ಕೂ ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡರಿಗೆ ನಾನು ನಿಜಕ್ಕೂ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳಾಗಿ ಈ ಸಮಾಜದಲ್ಲಿ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಂತಹ ಚಾನೆಲ್ಗಳನ್ನ ನಾವು ಬೆಳೆಸಬೇಕು. ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳನ್ನ ನಾವು ಬೆಳೆಸಬೇಕು. ಪ್ರಥಮ ಸಂಪಾದಕರಾಗಿ ಗ್ಯಾರಂಟಿ ನ್ಯೂಸ್ನ ಪ್ರಥಮ ಸಂಪಾದಕರಾಗಿ ರಾಧಾ ಹಿರೇಗೌಡರು ಇವತ್ತೇನು ಗ್ಯಾರಂಟಿ ನ್ಯೂಸ್ನಲ್ಲಿ ಖಡಕ್ ಮಾತುಗಳಿಂದ ಹೇಳ್ತಾ ಇದ್ದಾರಲ್ಲ, ಇಂಥವರಿಗೆ ನಾವು ಬೆಂಬಲ ಕೊಡಬೇಕಾಗಿರುವಂಥದ್ದು. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಿಗಲ್ಲ, ಬಣ್ಣದ ವಿಚಾರಗಳನ್ನ ಹೇಳಿ ಧರ್ಮದ ನಡುವೆ ತರುವಂತ ದ್ವೇಷ ತಂದಿಡುವಂಥದ್ದಲ್ಲ. ನೋಡ್ರಿ, ವಿದ್ಯಾ ಮಲ್ನಾಡು, ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡರು ಇವ್ರ ವಿಚಾರಗಳನ್ನು ನೋಡಿ. ಚಾನೆಲ್ ಬಂದು, ಇನ್ನು ಸ್ಯಾಟಲೈಟ್ ಚಾನೆಲ್ ಬಂದು ಇನ್ನು 3 ತಿಂಗಳಾಗಿಲ್ಲ.
ಎಂತೆಂತಹ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಮನುಷ್ಯರು ತಪ್ಪನ್ನ ತಪ್ಪು ಅಂತ ಹೇಳೋಣ, ಅನ್ಯಾಯವನ್ನ ಅನ್ಯಾಯ ಅಂತ ಹೇಳೋಣ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪುತ್ತಿರುವಂತಹ ಪತ್ರಕರ್ತರು, ದಾರಿ ತಪ್ಪುತ್ತಿರುವಂತಹ ಹಿಂದೂ ಕಾರ್ಯಕರ್ತರು, ಭಾಷಣಕಾರರನ್ನ ಸರಿದಾರಿಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.